ಹರಿಕಥಾಂಸಾರದ 162ನೇ ಭಾಗವನ್ನು ಈಗ ಶ್ರವಣ ಮಾಡಬೇಕು. 161ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ ಈ ಬ್ರಹ್ಮ ವಾಯುಗಳು, ಭಾರತಿ ಸರಸ್ವತಿ ಅವರು ಜ್ಞಾನ ಭಕ್ತಿ ಈ ಗುಣಗಳಿಂದ ಎಲ್ಲರನ್ನೂ ಕೂಡ ಮೀರಿಸಿದವರು. ಮತ್ತು ಭಗವಂತನ ಬಿಂಬರೂಪರಾದವರು, ಇದೆಲ್ಲ ಸಂಗತಿಗಳನ್ನು ಶ್ರವಣ ಮಾಡಿದ್ವಿ. ಈಗ ಈ ಮುಂದಿನ ಪದ್ಯದಲ್ಲಿ ಖೇಟ ಕುಕ್ಕುಟ ಜಲಟವೆಂಬ ತ್ರಿಕೋಟಿ ರೂಪವ ಧರಿಸಿ ಸತತ ನಿಶಾಟರಣ ಸಂಹರಿಸಿ ಸಲಹುವ ಸರ್ವಸಜ್ಜನರ ಕೈಟಭಾರಿಯ ಪುರದ ಪ್ರಥಮ ಕವಾಟ ನೆನೆಸುವ ಗರುಡ ಶೇಷ ಲಲಾಟ ಲೋಚನ ಮುಖ್ಯ ಸುರರಿಗೆ ಆವಕಾಲದಲ್ಲಿ. 21ನೇ ಪದ್ಯ ಇದು. ಒಟ್ಟಾರೆ ಪದ್ಯಗಳಲ್ಲಿ 751ನೇ ಪದ್ಯ. ಈ ಮುಖ್ಯ ಪ್ರಾಣ ಏನಿದ್ದಾನಲ್ಲ ಆತ 3 ಕೋಟಿ ರೂಪಗಳನ್ನು ಅಥವಾ 3 ಗುಂಪಿನ ರೂಪಗಳನ್ನು ತಾಳಿ ಈ ಜಗತ್ತಿನ ಎಲ್ಲ ಥರದ ಜೀವಿಗಳಲ್ಲೂ ಇದ್ದಾನೆ. ಎಲ್ಲೆಲ್ಲಿ ಅಂತಂದರೆ, ಖೇಟ ಆಕಾಶದಿಂದ ಸಂಚಾರ ಮಾಡುವಂಥ ಪಕ್ಷಿಗಳಲ್ಲಿ, ಕುಕ್ಕುಟ ಅಂತಂದರೆ ಕೋಳಿ ಅಂತ ಅರ್ಥ. ಕೇವಲ ಕೋಳಿ ಅಲ್ಲ, ಭೂಮಿಯಲ್ಲಿ ಸಂಚಾರ ಮಾಡುವಂಥ ಪ್ರಾಣಿಗಳು, ಪಕ್ಷಿಗಳು. ಜಲಟ ಅಂತಂದರೆ ನೀರಿನಲ್ಲಿ ಸಂಚಾರ ಮಾಡುವಂಥ ಜೀವಿಗಳು. ಇವುಗಳಲ್ಲೆಲ್ಲ ತ್ರಿಕೋಟಿ ರೂಪವ ಧರಿಸಿ, ತ್ರಿಕೋಟಿ ಅಂದರೆ 3 ಕೋಟಿ ರೂಪಗಳನ್ನು ಧಾರಣೆ ಮಾಡಿಕೊಂಡವನು ಅಂತಲೂ ಸರಿನೇ. ಅದಲ್ಲದೆ ಕೋಟಿ ಅಂದರೆ ಗುಂಪು ಅಂತ ಅರ್ಥ. ಹಾಗೂ ಹೇಳ್ತಾರೆ ಎಷ್ಟೋ ಜನ ವ್ಯಾಖ್ಯಾನಕಾರರು ಹಾಗೂ ಹೇಳ್ತಾರೆ. ತ್ರಿಕೋಟಿ ರೂಪವ ಧರಿಸಿ ಸತತ ನಿಶಾಟರನ್ನು ಸಂಹರಿಸಿ, ನಿಶಾಟರು ಅಂದರೆ ರಾತ್ರಿಯಲ್ಲಿ ಸಂಚಾರ ಮಾಡುವಂಥ ರಾಕ್ಷಸರು, ಅವರನ್ನು ಸಂಹಾರ ಮಾಡಿ ಸಲಹುವ ಸರ್ವ ಸಜ್ಜನರ, ಎಲ್ಲ ಸಜ್ಜನರನ್ನು ಕೂಡ ಆತ ರಕ್ಷಣೆ ಮಾಡ್ತಾನೆ. ಮತ್ತು ಕೈಟಭಾರಿಯ ಪುರದ ಪ್ರಥಮ ಕವಾಟ, ಕೈಟಭಾರಿ ಅಂದರೆ ಭಗವಂತ, ಕೈಟಭ ಅನ್ನುವ ರಾಕ್ಷಸನ ಶತ್ರು, ಅವನ ನಗರದ ದ್ವಾರ ಈತ, ತನಕ್ಕಿಂತ ಕೆಳಗಿನವರೆಲ್ಲರಿಗೂ ಕೂಡ. ಗರುಡ ಶೇಷ ಲಲಾಟಲೋಚನ ಅಂತ ರುದ್ರ, ಇವರೆಲ್ಲರಿಗೂ ಕೂಡ ಇದೇ ಮೊದಲಾದ ಮುಖ್ಯರಾದಂಥ ಸುರರು. ಇವರಿಗೆ ಆವಕಾಲಕ್ಕೂ ಎಲ್ಲ ಕಾಲದಲ್ಲಿಯೂ ಕೂಡ ಆತ ದ್ವಾರ ಅಂತ ಅನಿಸ್ಕೊಂಡಿದ್ದಾನೆ. ತ್ರಿಕೋಟಿ ರೂಪ ಪವನಶ್ಚ ಮೇ ಸುತಃ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ 8ನೇ ಅಧ್ಯಾಯದಲ್ಲಿ ಅದರ ವಿವರ ಇದು ಈ ಶ್ಲೋಕದಲ್ಲಿ ಬಂದದ್ದು. ಈ ರುಜುಗಳೊಳಗೆ ಒಬ್ಬ ಸಾಧನ 100 ಕಲ್ಪದಿ ಮಾಡಿ ಕರೆಸುವ ಚಾರುತರ ಮಂಗಳ ಸುನಾಮದಿ ಕಲ್ಪಕಲ್ಪದಲ್ಲಿ ಸೂರಿಗಳು ಸಂತುತಿಸಿ ವಂದಿಸೆ ಘೋರ ದುರಿತಗಳಳಿದು ಪೋಪವು ಮಾರವನ ಸಂಪ್ರೀತನಾಗುವ ಸರ್ವಕಾಲದಲ್ಲಿ. ಹೀಗೆ ಇವ್ರದೊಂದು ದೊಡ್ಡ ಗುಂಪಿದೆ, ಈ ದೇವತೆಗಳದೊಂದು ದೊಡ್ಡ ಗುಂಪಿದೆ. ಆ ಗುಂಪಿನೊಳಗೆ ಒಬ್ಬ ಅಂದರೆ ಪ್ರತಿಯೊಬ್ಬನೂ ಕೂಡ ಅಂತ ಅರ್ಥ. ತನ್ನ ಸರದಿಯ ಪ್ರಕಾರ ಪ್ರತಿಯೊಬ್ಬನೂ ಕೂಡ 100 ಕಲ್ಪ ಸಾಧನೆಯನ್ನು ಮಾಡ್ತಾನೆ. ಸಾಧನ 100 ಕಲ್ಪದಿ ಮಾಡಿ 100 ಕಲ್ಪ ಸಾಧನೆಯನ್ನು ಮಾಡಿ ಕರೆಸ್ಕೋತಾನೆ. ಏನಂತ? ಚಾರುತರ ಮಂಗಳ ಸುನಾಮದಿ. ಅವನಿಗೆ ಆ ಪದವಿಯಲ್ಲಿ ಮುಂದೆ ಹೋದಂತೆ ಒಂದೊಂದು ಹೆಸರು ಬರ್ತಾ ಹೋಗ್ತವೆ. 199ನೇವನಾಗಿ ಮುಖ್ಯ ಪ್ರಾಣ ಅನ್ಸ್ಕೋತಾನೆ, 200ನೇವನಾಗಿ ಚತುರ್ಮುಖ ಅಂತ ಅನ್ಸ್ಕೋತಾನೆ. ಇವೆಲ್ಲ ಚಾರುತರ ಮಂಗಳ ಸುನಾಮಗಳು. ಕಲ್ಪಕಲ್ಪದಿ, ಪ್ರತಿಯೊಂದು ಕಲ್ಪಕ್ಕೂ ಕೂಡ ಆತನಿಗೆ ಒಂದೊಂದು ಬೇರೆ ಬೇರೆ ಹೆಸರುಗಳು. ಸೂರಿಗಳು ಸಂತುತಿಸೆ, ಜ್ಞಾನಿಗಳಾದವರು ಅವನ ಸ್ತೋತ್ರಗಳನ್ನು ಮಾಡಿದರೆ, ನಮಸ್ಕಾರ ಮಾಡಿದರೆ ಘೋರ ದುರಿತಗಳು, ಮಹಾ ದುರಿತಗಳೆಲ್ಲ ನಾಶ ಆಗಿಬಿಡ್ತವೆ. ಮಾರವನ ಸಂಪ್ರೀತನಾಗ್ತಾನೆ. ಲಕ್ಷ್ಮೀರಮಣನಾದಂಥ ಭಗವಂತ ಇವನ ವಿಷಯದಲ್ಲಿ ಸಂತುಷ್ಟನ, ಈ ಯಾರು ಸ್ತೋತ್ರ ಮಾಡ್ತಾರಲ್ಲ ಅವರ ವಿಷಯದಲ್ಲಿ ಸಂತುಷ್ಟನಾಗ್ತಾನೆ. ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಅಂತ ವಾಯುಸ್ಥಿತಿ ಹೇಳಿದ್ದದನ್ನೇ. ಜನ್ಮ ಮೊದಲಾದದ್ದು, ಹುಟ್ಟು ಸಾವು ಮೊದಲಾದಂಥ ಸಾಂಸಾರಿಕ ರೋಗಗಳೇನಿವೆ, ಈ ರೋಗಗಳು ಮತ್ತು ಎಷ್ಟೋ ದುರ್ಗುಣಗಳು, ಮನುಷ್ಯನ ಸಮಸ್ಯೆಗಳು, ಕಷ್ಟಕೋಟಲೆಗಳು, ಇವುಗಳಿಗೆಲ್ಲ ಒಂದು ಪರಿಹಾರ ಅಂದರೆ ಈ ಋಜುಗುಣಸ್ಥರು ಏನಿರ್ತಾರಲ್ಲ ಇವರ ಸ್ತೋತ್ರ. ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿತ ಚಿರಾನಂದ ಸಂದೋಹದಾನಾಂ ದೈತ್ಯಾನಾಂ ಆರ್ತಿಮಂಧೆ ತಮಸಿ ವಿದಧತಾಂ ಸಂಸ್ಥವೇ ನಾಸ್ಮಿ ಶಕ್ತಃ
ಅಂತ ಅವನನ್ನು ಸ್ತೋತ್ರ ಮಾಡ್ತಾರೆ. ಅದು ಭಾಗವತ ತಾತ್ಪರ್ಯದಲ್ಲಿಯೂ ಕೂಡ 11ನೇ ಅಧ್ಯಾಯದ 11ನೇ ಸ್ಕಂದದಲ್ಲಿ ಹಾಗೆ ಅವನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನಾನ್ ನಚಾಪರಂ ಪ್ರಿಯಮಸ್ತೆ ಹರೇ ಕಿಂಚಿತ್ ತಥಾ ವಾಯೋರ್ ಹರೇರ್ವಿದಃ ಭಾರತಿ ವಾಯು ಲಕ್ಷ್ಮೀನಾಂ ಆತ್ಮನಶ್ಚ ಯಥಾಕ್ರಮಂ ಆಧಿಕ್ಯ ಜ್ಞಾನತೋ ವಿಷ್ಣು ಸರ್ವತಃ ಸಂಪ್ರಸೀದತಿ. ಸಾಧನೆ ಶಿಖರವನ್ನು ಏರಲಿಕ್ಕೆ ಅವನಿಗಿರುವಂಥ ಮಾರ್ಗ ಯಾವುದು? ಎಲ್ಲ ದೇವತೆಗಳಿಗೂ ಹಿರಿಯನಾದಂಥವನು ಈ ವಾಯು, ಅವನಿಗಿಂತ ಲಕ್ಷ್ಮೀದೇವಿ ಹಿರಿಯಳು, ಅವಳಿಗಿಂತ ಪರಮಾತ್ಮ ಹಿರಿಯ. ಈ ಜ್ಞಾನ ಏನಿದೆ, ಈ ಜ್ಞಾನಕ್ಕಿಂತ, ಈ ತಿಳುವಳಿಕೆಗಿಂತ, ಅದರ ಅನುಸಂಧಾನಕ್ಕಿಂತ ಹೆಚ್ಚಿನದಾದಂಥ ಅನುಸಂಧಾನ ಪರಮಾತ್ಮನಿಗೆ ಪ್ರಿಯವಾದದ್ದು ಬೇರೆ ಯಾವುದೂ ಕೂಡ ಇಲ್ಲ. ಸಾಧಕರಾದವರೆಲ್ಲರೂ ಕೂಡ ಇದನ್ನು ತಿಳ್ಕೊಂಡು ತಮ್ಮ ಮೇಲಿನ ಮಹಾತ್ಮ್ಯವನ್ನು, ತಮ್ಮ ಮೇಲಿನ ಮೆಟ್ಟಲನ್ನು ಏರಬೇಕು. ಮತ್ತು ವಾಯುವು ಕೂಡ ತನ್ನ ಭಕ್ತರನ್ನ ಯಾರನ್ನು ಆರಿಸ್ಕೋತಾನೆ ಭಕ್ತರನ್ನಾಗಿ ಅಂತಂದ್ರೆ, ಭಗವಂತನ ಮಹಿಮೆಯನ್ನು ಯಾರು ತಿಳಿದಿರ್ತಾರೆ, ಭಗವಂತನ ದಾಸರು ನಾವು ಅಂತ ಯಾರು ಆತನನ್ನು ನಂಬಿ ಉಪಾಸನೆ ಮಾಡ್ತಾರೆ, ಅಂಥವರನ್ನೇ ವಾಯು ಕೂಡ ಪ್ರೀತಿಸ್ತಾನೆ. ಪ್ರಿಯಮಸ್ತೆ ಹರೇ ಕಿಂಚಿತ ತಥಾ ವಾಯೋರ್ ಹರೇರ್ವಿದಃ ಹರೇರ್ವಿದಃ. ಭಗವಂತನನ್ನು ತಿಳ್ಕೊಂಡವ್ರು ಯಾರು ಇರ್ತಾರಲ್ಲ ಅವರೇ ವಾಯುವಿಗೆ ಅತ್ಯಂತ ಪ್ರಿಯರು. ಅವ್ರಿಗಿಂತ ಹೆಚ್ಚು ಪ್ರಿಯರಾದವರು ಯಾರೂ ಕೂಡ ಇಲ್ಲ. ಇದು ಮಹಾತ್ಮ್ಯ ಅನ್ನುವಂಥ ಒಂದು ಗ್ರಂಥ. ಅದರಲ್ಲಿ ಇರುವಂಥ ಸಂಗತಿಗಳು ಅದನ್ನೇ ಈ ಶ್ಲೋಕದಲ್ಲಿ ಮಹಾತ್ಮ್ಯ ಅನ್ನೋ ಗ್ರಂಥದಲ್ಲಿ ವಿವರಣೆ ಮಾಡ್ತಾರೆ. ಆ ಭಾಗವತದ 11ನೇ ಸ್ಕಂದದ 11ನೇ ಅಧ್ಯಾಯದಲ್ಲಿ ಮೂಲ ಶ್ಲೋಕ ಏನಂದ್ರೆ, ವೈಷ್ಣವೇ ಬಂಧು ಸತ್ಕೃತ್ಯ ಹೃದಿಖೇ ಧ್ಯಾನ ನಿಷ್ಠೆಯ ವಾಯು ಮುಖ್ಯಧಿಯ ತೋಯೇ ದ್ರವ್ಯೈ ತೋಯ ಪುರಸ್ಕೃತೈ ಅಂತ ಮೂಲ ಶ್ಲೋಕ. ಆ ಮೂಲ ಶ್ಲೋಕದ ಅರ್ಥ ವಿವರಣೆ ಮಾಡುವಾಗ ಇಲ್ಲಿ ಹೊರಟಂಥ ಶ್ಲೋಕ ಇದು, ತಾತ್ಪರ್ಯದ ಶ್ಲೋಕ. ಯಾರಾದರೂ ಭಗವಂತನ ಭಕ್ತರು ಬಂದರೆ ಅವ್ರನ್ನ ಬಹಳ ಪ್ರೀತಿಯಿಂದ ಉಪಚಾರ ಮಾಡಬೇಕು. ಮತ್ತು ಆ ಭಗವಂತನ ಹೇಗೆ ಧ್ಯಾನ ಮಾಡಬೇಕು? ಹೃದಯಾಕಾಶದಲ್ಲಿ ಧ್ಯಾನ ಮಾಡಿ ಸಮಾಧಿಯ ಮೂಲಕ ಭಗವಂತನನ್ನು ಉಪಾಸನೆ ಮಾಡಬೇಕು. ವಾಯು ಮುಖ್ಯ ಧ್ಯೇಯ, ಈ ವಾಯು ಏನಿದ್ದಾನೆ ಭಗವಂತನಿಗೆ ಮುಖ್ಯ ಅಧಿಷ್ಠಾನ ಅನ್ನೋ ದೃಷ್ಟಿಯಿಂದ ಉಪಾಸನೆ ಮಾಡಬೇಕು. ಮತ್ತೆ ಆ ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು? ಇದೆಲ್ಲ ಭಗವಂತನೇ ಉದ್ಧವನಿಗೆ ಹೇಳಿದಂಥ ಸಂಗತಿಗಳು. ನೀರು, ಗಂಧ, ಪುಷ್ಪ ಇತ್ಯಾದಿಗಳ ಮೂಲಕ ಭಗವಂತನನ್ನು ಆರಾಧನೆ ಮಾಡಬೇಕು. ಆ ಶ್ಲೋಕದ ವಿವರಣೆ ಈ ಮಹಾತ್ಮ ಅನ್ನೋ ಗ್ರಂಥದ ವಿಸ್ತಾರ. ಮುಂದೆ ಈ 100 ಜನ ಇದ್ದಾರೆ ಅಂತ ಏನು ವರ್ಣನೆ ಬಂತಲ್ಲ, ಅವ್ರದ್ದೆಲ್ಲ ಹೆಸರುಗಳನ್ನ ಹೇಳ್ತಾರೆ. 100 ಜನ ಋಜುಗುಣಸ್ಥರು ಯಾರು? ಇವೆಲ್ಲ ಸರ್ವಮೂಲದಲ್ಲಿ ಬಂದ ಸಂಗತಿಗಳಲ್ಲ. ವಾಮನ ಪುರಾಣ ಮೊದಲಾದ ಬೇರೆ ಪುರಾಣಗಳಲ್ಲಿ ಬಂದ ಸಂಗತಿಗಳು. ಅವುಗಳನ್ನು ದಾಸರು ಒಂದು 4-6 ಶ್ಲೋಕಗಳಲ್ಲಿ, ಅದಕ್ಕೇನು ಹೆಚ್ಚಿನ ಅರ್ಥ ಇಲ್ಲ, ಅದು ಸುಲಭವಾಗಿ ಓದಿಬಿಟ್ರೆ ಗೊತ್ತಾಗ್ಬಿಡ್ತದೆ. ವಾಮನ ಪುರಾಣದಲ್ಲಿ ವಾಮನ ಪುರಾಣೋಕ್ತ ಋಜುಶತ ನಾಮಾವಲಿ ಅಂತ 100 ಜನ ಋಜುಗಳ ನಾಮಗಳನ್ನು ಹೇಳಿದಂಥ ಒಂದು ಭಾಗ ಅದು. ಪಾಹಿ ಕಲ್ಕಿ ಸುತೇಜ ದಾಸನೆ ಪಾಹಿ ಧರ್ಮಾಧರ್ಮ ಖಂಡನೆ ಪಾಹಿ ವರ್ಚಸ್ವಿ ಖಷಣ ನಮೋ ಸಾಧು ಮಹೀಪತಿಯೇ ಪಾಹಿ ಸದ್ಧರ್ಮಜ್ಞ ಧರ್ಮಜ ಪಾಹಿ ಸಂಪೂರ್ಣ ಶುಚಿ ವೈಕೃತ ಪಾಹಿ ಅಂಜನ ಸರ್ಷಪನೆ ಖರ್ಪಟನೆ ಶ್ರದ್ಧಾಫ. ಮೊದಲನೇ ಹೆಸರು ಏನಿದೆ ಕಲ್ಕಿ ಅಂತ ಹೆಸರು. ಇದನ್ನು ನಾನು ನಿನ್ನೆ ಮೊನ್ನೆ ದಿವಸ ಕೂಡ ಹೇಳಿದ್ದೆ. ಒಟ್ಟಾರೆ 200 ಕಲ್ಪ ಆತ ಸಾಧನೆ ಮಾಡ್ತಾನೆ ಅಂತ ನಾವು ನೋಡಿದ್ವಿ. 200 ಕಲ್ಪ ಏನು ಸಾಧನೆ ಮಾಡ್ತಾನಲ್ಲ, ಆ ಮೊದಲನೇ 100 ಕಲ್ಪಗಳಲ್ಲಿ ಒಂದೊಂದು ಕಲ್ಪದಲ್ಲಿ ಯಾವ್ಯಾವ ಹೆಸರು ಇರ್ತವೆ ಅಂತ ಅನ್ನೋದು ಇಲ್ಲಿ ಬಂದಿಲ್ಲ. ಅದು 101ನೇ ಕಲ್ಪದಿಂದ ಹಿಡ್ಕೊಂಡು 200ನೇ ಕಲ್ಪದ ತನಕ ಅದು ಏನು ಹೆಸರುಗಳು ಇಲ್ಲಿ ಬಂದಿವೆ. ಮೊದಲನೇ ಆ ಭಾಗದಲ್ಲಿ 1ರಿಂದ 100 ತನಕ ಆತ ವಿಶೇಷವಾದ ಅಪರೋಕ್ಷ ಜ್ಞಾನಕ್ಕಾಗಿ ಸಾಧನೆ ಮಾಡ್ತಾನೆ. ಆ 100 ಮುಗಿತಾ ಬಂದಂತೆ ಅಪರೋಕ್ಷ ಜ್ಞಾನ ಆಗ್ತದೆ. ಅದಾದ್ಮೇಲೆ 101ರಿಂದ 200 ತನಕ ಆತ ಪ್ರಾರಬ್ಧವನ್ನು ಅನುಭವಿಸ್ತಾನೆ. ಸುಖ ಪ್ರಾರಬ್ಧ, ಮಹಾಸುಖ ಪ್ರಾರಬ್ಧ ಅಂತ ಮುಂದೆ ಹೇಳ್ತಾರೆ. ಆ 101ನೇದು ಏನಿದೆಯಲ್ಲ ಅದೇ ಕಲ್ಕಿ. ಪಾಹಿ ಕಲ್ಕಿ ಅಂತ ಅವನ ಮೊದಲನೇ ಹೆಸರು. ಆ ಕಲ್ಕಿ ಎನ್ನುವ ಜನ್ಮದಲ್ಲಿ ಆತ ಒಂದು ಮಹಾಕಲ್ಪ ಇರ್ತಾನೆ. ಅದನ್ನು ಮೊನ್ನೆ ದಿವಸ ನಾವು ನೋಡಿದ್ವಿ. 31,104,000 ಕೋಟಿ ವರ್ಷ ಅಂತ. 31,104,000 ಕೋಟಿ ವರ್ಷದ್ದು ಅಂಥ 100 ಜನ್ಮಗಳನ್ನು ಆತ ಈಗಾಗಲೇ ಸವಿಸಿ ಅಪರೋಕ್ಷ ಜ್ಞಾನ ಪಡೆದಾಗಿದೆ. ಕಲ್ಕಿ ಅನ್ನೋ ಹೆಸರಿನಿಂದ
31,104,000 ಕೋಟಿ ವರ್ಷ ಇರ್ತಾನೆ. ಅದಾದ್ಮೇಲೆ ಸುತೇಜ ಅನ್ನೋ ಹೆಸರನ್ನು ಪಡ್ಕೊಳ್ತಾನೆ. ಮುಂದೆ ದಾಸ, ಧರ್ಮ, ಮತ್ತೆ ಅಧರ್ಮ ಖಂಡನ ಅಂತ ಮುಂದಿನ ಹೆಸರು, ವರ್ಚಸ್ವಿ, ಖಷಣ, ಸಾಧು, ಮಹೀಪತಿ, ಸದ್ಧರ್ಮಜ್ಞ, ಧರ್ಮಜ, ಸಂಪೂರ್ಣ, ಶುಚಿ, ವೈಕೃತ, ಅಂಜನ, ಸರ್ಷಪ, ಕರ್ಪಟ, ಶುದ್ಧಾಲು. ಈ ಶ್ಲೋಕದಲ್ಲಿ ಇಷ್ಟ ಹೆಸರುಗಳನ್ನು ಹೇಳ್ತಾರೆ. ಕಲ್ಕಿ ಸುತೇಜ ದಾಸಶ್ಚ ಧರ್ಮಶ್ಚಾಧರ್ಮ ಖಂಡನ ವರ್ಚಸ್ವಿ ಖಷಣಶ್ಚೈವ ಸಾಧುಶ್ಚೈವ ಮಹೀಪತಿ ಅಂತ ಆ ವಾಮನ ಪುರಾಣದಲ್ಲಿ ಬಂದ ಶ್ಲೋಕಗಳಿವೆಲ್ಲ. ಇದಕ್ಕೆ ಹೆಸರುಗಳೇನೇನು, ಆ ಹೆಸರುಗಳಿಗೆ ಅರ್ಥ ಏನೇನು, ಬೇರೆ ಬೇರೆ ಥರ ಅರ್ಥ ಹೇಳ್ಬೋದು. ಒಂದು ಸರಳವಾದ ಅರ್ಥವನ್ನು ಕೂಡ ನಾವು ನೋಡಬೇಕು. ಕಲ್ಕಿ ಅಂತಂದ್ರೆ ಕಲಿ ನಿವಾರಣಾದ್ರಿಂದ ಕಲ್ಕಿ. ಬೇರೆ ಬೇರೆ ವ್ಯಾಖ್ಯಾನಗಳಲ್ಲೆಲ್ಲ ಅದ್ರ ಬಗ್ಗೆ ಸಾಕಷ್ಟು ವಿವರ ಹೇಳ್ತಾರೆ. ಅದರಲ್ಲಿ ಕಲಿ ನಿವಾರಕ ಆದ್ರಿಂದ ಈತನನ್ನ ಕಲ್ಕಿ ಅನ್ನೋ ಹೆಸರಿನಿಂದ ಕರೀತಾರೆ. ಸುತೇಜ ಅನ್ನೋ ಹೆಸರು ಎಲ್ಲರಿಗೂ ಅರ್ಥ ಗೊತ್ತಾಗ್ತದೆ. ಮಹಾ ತೇಜಸ್ವಿಯಾದಂತಹ ವ್ಯಕ್ತಿತ್ವ ಆತಂದು, ಅದಕ್ಕಾಗಿ ಆತನನ್ನ ಸುತೇಜ ಅನ್ನೋ ಹೆಸರಿನಿಂದ ಕರೀತಾರೆ. ದಾಸೋಹಂ ಕೋಸಲೇಂದ್ರಸ್ಯ ಅಂತ ಅವನೇ ಹೇಳ್ಕೊಂಡಿದ್ದ ಹನುಮಂತನಾಗಿದ್ದಾಗ. ಹಾಗಾಗಿ ಆತ ದಾಸ, ಭಗವಂತನ ದಾಸ ಆದ್ರಿಂದ ದಾಸ ಅಂತ ಕರೆಸ್ಕೋತಾನೆ. ಮುಂದೆ ಧರ್ಮ ಅಂತ ಯಾಕೆ ಕರೀತಾರೆ ಆತನನ್ನ ಅಂತಂದ್ರೆ, ಧರ್ಮೋ ಧಾರಯತೆ ಪ್ರಜಾಹ, ಯಾರು ಜಗತ್ತನ್ನೆಲ್ಲ ಧಾರಣೆ ಮಾಡಿರ್ತಾರಲ್ಲ ಅಂಥವನನ್ನು ಧರ್ಮ ಅಂತ ಕರೀತಾರೆ. ಭಗವಂತನು ಕೂಡ ಧರ್ಮ ಆ ಕಾರಣದಿಂದಾಗೇ ಧರ್ಮ, ಇವನು ಈ ಕಾರಣದಿಂದಾಗಿಯೇ ಧರ್ಮ. ಮುಂದೆ ಅಧರ್ಮ ಖಂಡನೆ ಅಂತ ದಾಸರು ಇಲ್ಲಿ ಉಪಯೋಗ ಮಾಡ್ಕೊಂಡಿದ್ದಾರೆ. ಆ ಪ್ರಕಾರ ಖಂಡನೆ ಅಂತಂದ್ರೆ ಅದು ಸಂಬೋಧನ. ಅದು ದಾಸರು ಆ ದೃಷ್ಟಿಯಿಂದ ತಗೊಂಡದ್ದೇನೆಂದ್ರೆ ಅಧರ್ಮ ಖಂಡ ಅಷ್ಟನ್ನೇ ತಗೊಂಡಿದ್ದಾರೆ. ಆದರೆ ವಾಮನ ಪುರಾಣದಲ್ಲಿ ಬಂದ ಹೆಸರು ಏನಂದ್ರೆ ಅಧರ್ಮ ಖಂಡನ ಅಂತ ಇಡೀ ಶಬ್ದ, ಅದನ್ನು ಸಂಬೋಧನೆ ಮಾಡಿದ್ರೆ ಅಧರ್ಮ ಖಂಡನೇ ಅಂತ ಆಗ್ತದೆ. ದಾಸರು ಆ ಛಂದಸ್ಸಿಗೆ ಅನುಗುಣವಾಗಿ ಅಧರ್ಮ ಖಂಡ ಅಂತ ಇಷ್ಟು ತಗೊಂಡಿದ್ದಾರೆ. ಅಥವಾ ಅದನ್ನೇ ಪಾಹಿ ಧರ್ಮ ಖಂಡನ ಅಂತ ಯಾರಾದರೂ ಓದಿದ್ರೆ ಅದು ಕೂಡ ಏನು ತಪ್ಪಲ್ಲ. ಯಾವ ದೃಷ್ಟಿಯಿಂದ ಏನು ಅರ್ಥ ವ್ಯತ್ಯಾಸ ಏನಾಗೋದಿಲ್ಲ. ಮುಂದಿಂದೇನಿದೆ, ವರ್ಚಸ್ವಿ, ಮಹಾಕಾಂತಿ ಇದ್ದವನು. ಅಂದರೆ ತೇಜಸ್ಸು ಅಂತಂದರೆ ಅದೊಂದು ತೇಜಸ್ಸು ಬೇರೆ, ವರ್ಚಸ್ಸು ಅಂತನೋದು ಬೇರೆ. ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸುವಂಥ, ಎಲ್ಲರನ್ನೂ ವಶೀಕರಣ ಮಾಡಿಕೊಳ್ಳುವಂಥ ಶಕ್ತಿ, ಅದಕ್ಕೆ ವರ್ಚಸ್ಸು ಅನ್ಬೇಕು. ತೇಜಸ್ಸು ಅಂದರೆ ಮುಖದಲ್ಲಿ ಜ್ಞಾನ, ವಿದ್ಯೆ, ತಪಸ್ಸು ಇದರಿಂದ ಬಂದಿರುವಂಥ ಒಂದು ಕಳೆ, ಅದನ್ನ ತೇಜಸ್ಸು ಅಂತ ಅನ್ಬೇಕಷ್ಟೆ. ಮುಂದೆ ಖಷಣ ಅಂತ ಶಬ್ದ ಇದೆ. ಖಷಣ ಅಂತಂದ್ರೆ ಶತ್ರುಗಳಿಗೆ ಭಯಂಕರನಾದವನು ಅನ್ನೋ ಅರ್ಥ ಇದೆ. ವರ್ಚಸ್ವಿ, ಶುದ್ಧ ಸ್ವರೂಪನಾದವನು. ವರ್ಚಸ್ವಿ, ಖಷಣ. ಅದಾದ ಬಳಿಕ ಸಾಧು ಅನ್ನುವಂಥ ಶಬ್ದ. ಸಾಧು ಅಂತಂದ್ರೆ ಸಜ್ಜನರನ್ನ ಉದ್ಧಾರ ಮಾಡುವಂಥವನು, ಅದಕ್ಕಾಗಿ ಸಾಧು ಅಂತ ಕರೀತಾರೆ ಅವನನ್ನ. ಮಹೀಪತಿ ಅಂತ ಇನ್ನೊಂದು ಶಬ್ದ ಇದೆ. ಮಹೀಪತಿ ಅಂತಂದ್ರೆ ಈ ಭೂಮಿಗೆಲ್ಲ ಪತಿ, ಭೂಮಂಡಲಕ್ಕೆ ಮತ್ತು ಅಖಂಡ ಜಗತ್ತಿಗೆ ಒಡೆಯ ಅಂತ ಅರ್ಥ. ಇನ್ನೊಂದು ಮಹಿ ಅಂತಂದ್ರೆ ಯಾರು ಈಗಾಗಲೇ ಪೂಜಿತರಾಗಿದ್ದಾರೋ, ಮಹಿದಾಸ ಅಂತ ಭಗವಂತನ ಹೆಸರಿದೆಯಲ್ಲ, ಆ ಥರ ಇದೊಂದು. ಯಾರು ಪೂಜ್ಯರಿದ್ದಾರೋ ಪೂಜ್ಯರಿಗೂ ಈತ ಪೂಜ್ಯ, ಆ ಕಾರಣಕ್ಕಾಗಿ ಮಹೀಪತಿ ಅಂತ ಕರೆಸ್ಕೊತಾನೆ. ಮುಂದೆ ಸದ್ಧರ್ಮಜ್ಞ ಅಂತ ಹೆಸರು. ಸದ್ಧರ್ಮ, ಭಗವಂತನ ಕುರಿತಾದಂತಹ ಧರ್ಮ ಏನಿದೆ ಆ ಧರ್ಮವನ್ನು ತಿಳಿದವನು. ತಿಳಿದವರಲ್ಲಿ ಈತನೇ ಮುಖ್ಯಸ್ಥ, ಆ ಕಾರಣಕ್ಕಾಗಿ ಇವನನ್ನ ಸದ್ಧರ್ಮಜ್ಞ ಅಂತ ಕರೀತಾರೆ. ಮುಂದೆ ಧರ್ಮಜ, ಧರ್ಮರೂಪಿಯಾದ ಭಗವಂತನಿಂದ ಹುಟ್ಟಿದವನು, ಈ ಅರ್ಥಕ್ಕಾಗಿ ಆತ ಧರ್ಮಜ. ಅಥವಾ ಜನರಲ್ಲಿ ಆ ಧರ್ಮದ ಭಾವನೆಯನ್ನು ಬಿತ್ತುವವನು, ಆ ಕಾರಣಕ್ಕಾಗಿ ಕೂಡ ಧರ್ಮಜ. ಮುಂದೆ ಸಂಪೂರ್ಣ. ಹೆಸರುಗಳನ್ನ ನಾನು ಒಂದಾದ್ಮೇಲೆ ಓದ್ತಿದ್ದೀನೋ ನೀವು ಅಲ್ಲಿ ನೋಡ್ರಿ, ಪದ್ಯದೊಳಗೆ ನೋಡಿದ್ರಲ್ಲ, ಇದು 23ನೇ ಪದ್ಯ, ಈ ಸಂಧಿಯೊಳಗೆ 23ನೇ ಪದ್ಯ. ಅದು ನಾನು ಈ ಕಡೆ ಅರ್ಥ ನೋಡ್ತಿರ್ತೇನೆ, ಆ ಶ್ಲೋಕದ ಅನುಸಾರ ಕೆಲವು ಸರಿ, ಯಾಕಂದ್ರೆ ಅರ್ಥ ಬರೆಯುವಾಗ ನಡುವಿನ ಯಾವುದೋ ಕೆಲವು ಪದಗಳನ್ನು ಹಾರಿಸಿ ಬಿಟ್ಟಿರ್ತಾರೆ ಅಥವಾ ಹಿಂದೆ ಮುಂದೆ ಮಾಡಿರ್ತಾರೆ, ಅದಕ್ಕಾಗಿ ಅಲ್ಲಿ ನೋಡ್ತಿರ್ರಿ. ಧರ್ಮಜ 11ನೇದ್ದು, ಅದು ಉತ್ತರಾರ್ಧದಲ್ಲಿ, ಆ ಪದ್ಯದ ಉತ್ತರಾರ್ಧ. ಪಾಹಿ ಸದ್ಧರ್ಮಜ್ಞ ಧರ್ಮಜ ಪಾಹಿ ಸಂಪೂರ್ಣ ಶುಚಿ ವೈಕೃತ ಅಂತ ಬಂತಲ್ಲ, ಅಲ್ಲಿ ಧರ್ಮಜ ಅಲ್ಲಿವರೆಗೆ ಆಯ್ತು. ಈಗ ಅದಾದ್ಮೇಲೆ ಮುಂದೆ ಸಂಪೂರ್ಣ ಅನ್ನುವಂಥ ಶಬ್ದ. ಸಂಪೂರ್ಣ ಅಂತಂದ್ರೆ
ಭಗವದ್ಭಕ್ತಿಯಿಂದ ಪೂರ್ಣನಾದವನು. ಅದಾದ ಬಳಿಕ ಶುಚಿ. ಈಗ ಶುಚಿಷತ್ ಅಂತ ಭಗವಂತನ ವರ್ಣನೆ ಮಾಡ್ತೀವಲ್ಲ, ಉಪನಿಷತ್ ವರ್ಣನೆ ಮಾಡಿದ್ದಲ್ಲ, ಅದರಲ್ಲಿ ಶುಚಿ ಅಂತಂದ್ರೆ ಈ ವಾಯು, ಇವನೊಳಗಿರುವಂಥವನು ಭಗವಂತ ಶುಚಿ. ಹೀಗೆ ಅದಾದ್ಮೇಲೆ ವೈಕೃತ, ಅನೇಕ ರೂಪವುಳ್ಳವನು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಬೇರೆ ಬೇರೆ ಅರ್ಥಗಳನ್ನ ಹೇಳ್ಬೋದು ಅದಕ್ಕೆ. ವಿಕಾರ ಅಂತಂದ್ರೆ ನಾ ಹಿಂದೊಂದ್ಸರಿ ಹೇಳಿದ್ದೆ, ಈ ವಿಕೃತಿ ಸಂವತ್ಸರ ಪ್ರಾರಂಭ ಆದಾಗ, ಈಗ ಒಂದು 4 ವರ್ಷದ ಹಿಂದೆ. ವಿಕೃತಿ ಅಂದ್ರೆ ನಾವು ಕನ್ನಡದಲ್ಲಿ ವಿಕಾರ ಅಂತಂದ್ರೆ ಕೆಟ್ಟ ವಿಕಾರ, ವಿಕಾರವಾದ ಮುಖ, ವಿಕಾರವಾದ ರೂಪ ಅನ್ನೋ ಅರ್ಥದಲ್ಲಿ ಕೆಟ್ಟದು ಅಂತ ತಗೋತೇವೆ. ಹಾಗೇನಲ್ಲ. ವಿಕಾರ ಅಂದ್ರೆ ಬದಲಾವಣೆಗಳು ಅಂತ ಅರ್ಥ. ಬದಲಾವಣೆಗಳು ವೈವಿಧ್ಯ ಅಂತ ಅರ್ಥ ವಿಕಾರ ಅನ್ನೋ ಶಬ್ದಕ್ಕೆ. ಹಾಗಾಗಿ ವೈಕೃತ ಅಂತಂದ್ರೆ ನಾನಾ ಥರದ ರೂಪಗಳಿದ್ದವನು ಅನ್ನೋ ಅರ್ಥ ಹೆಚ್ಚು ಯೋಗ್ಯ. ಅಂಜನ ಅಂದ್ರೆ ಜ್ಞಾನ ಕೊಡುವಂಥವನಾದ್ರಿಂದ ಅಂಜನ ಅನ್ನೋ ಹೆಸರಿನಿಂದ ಕರೆಸ್ಕೋತಾನೆ. ಬೇರೆ ಬೇರೆ ಕಡೆ ಹೇಳ್ತಾರೆ ಅಂಜನ ಅಂತಂದ್ರೆ ಸ್ವಯೋಗ್ಯ ಹರಿಯ ರೂಪ ಕಾಣಲು ಅಂಜನ ರೂಪನಾದವನು ಅಂತ. ಇಲ್ಲೊಂದು ಕಡೆ ಈ ಪಂಚರತ್ನ ಪ್ರಕಾಶಿಕಾಗಿ ಬರೀತಾರೆ. ಹಾಗೇನು ಅರ್ಥ ಆಗಬೇಕಾಗಿಲ್ಲ. ಅಂಜು ಗತವು ಅಂತೂ ಒಂದು ಧಾತು ಇದೆ ಅಂತ ನೆನಪು. ಹಾಗಾಗಿ ಅಂಜನ ಅಂತಂದ್ರೆ ಜ್ಞಾನ ಕೊಡುವವನು. ಆ ದೃಷ್ಟಿಯಿಂದ ಅಂಜನ. ಅಂಜನ ರೂಪನೇ ರಕ್ಷಿಸು ಅಂತ ಅವರೇನು ಬರೆದಿದ್ದಾರಲ್ಲ, ಅದು ನೋಡಿದ್ರೆ ಸ್ವಯೋಗ್ಯ ಹರಿಯ ರೂಪ ಕಾಣಲು ಅಂಜನ ರೂಪನೇ ರಕ್ಷಿಸು. ಅದನ್ನ ನೋಡಿದ್ರೆ ಈ ಕಣ್ಣಿಗೆ ಅಂಜನ ಹಚ್ಕೊಂಡ್ರೆ ಎಲ್ಲೋ ಕಳೆದು ಹೋಗಿದ್ದು ಸಾಮಾನುಗಳೆಲ್ಲ ಸಿಗ್ತವೆ ಅಂತ ಒಂದು ಹೇಳ್ತಾರಲ್ಲ, ಅದೊಂದೇನೋ ಒಂದು ವಿದ್ಯಾ ಬಗ್ಗೆ ಕೇಳ್ತೀವಲ್ಲ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೇನೋ ಈ 15ನೇ ಹೆಸರಿನಿಂದ ಅಂತ ಅನಿಸ್ತದೆ. ಅದಕ್ಕಾಗಿ ಹಾಗೆ ಆಗಬೇಕಾಗಿಲ್ಲ ಅಂತಂದೆ ನಾನು. ಅಂಜನ ರೂಪ ಈ ಮುಖ್ಯವಾಯು ಅಂತಲ್ಲ, ಇವನು ತನ್ನ ಮಹಿಮೆಯಿಂದಲೇ ಭಗವಂತನನ್ನು ತಿಳಿಸ್ಕೊಡುವಂಥವನು. ಅದಕ್ಕಾಗಿ ಅಂಜನ. ಅದಾದ್ಮೇಲೆ ಮುಂದೆ ಸರ್ಷಪ, ಜ್ಞಾನದಿಂದ ಯುಕ್ತನಾದವನು ಮತ್ತು ಆ ಜ್ಞಾನಿಗಳನ್ನು ಪಾಲನೆ ಮಾಡುವವನು. ಆ ಕಾರಣಕ್ಕಾಗಿ ಆತನ ಸರ್ಷಪ ಅಂತ ಕರೀತಾರೆ. ಇದಕ್ಕೆಲ್ಲ ವಸ್ತುತಃ ಸರ್ಷಪ ಶಬ್ದ ಯಾವ ಧಾತುವಿನಿಂದ ಹುಟ್ಟಿತು, ಅದು ಪ್ರತ್ಯಯ ಏನು, ಇದನ್ನೆಲ್ಲ ನೋಡಿದರೆ ಹೆಚ್ಚು ಅರ್ಥ ಸಿಗ್ಬೋದು. ಮತ್ತೊಂದ್ಸರಿ ಯಾವಾಗಾದ್ರೂ ಹೇಳ್ತೇನೆ ನಾನು. ಈಗ ಅದನ್ನೆಲ್ಲ ನೋಡ್ಲಿಕ್ಕೆ ಆಗಲಿಲ್ಲ ನನಗೆ. ಈ ರುಜುಗಣಸ್ಥರ ಸಾಧನೆ, ರುದ್ರನ ಸಾಧನೆ, ಕಲ್ಪ ಸಾಧನೆ, ಎಷ್ಟು ಕಲ್ಪ ಸಾಧನೆ, ಎಷ್ಟು ಕಲ್ಪ ಪ್ರಾರಂಭ, ಇದ್ರ ಬಗ್ಗೆ ಸ್ವಲ್ಪ ಸಂಶೋಧನೆ ಮಾಡೋದ್ರಲ್ಲಿ ನನ್ನ ಸಮಯ ಹೋಯಿತು. ಹಾಗಾಗಿ ಇದರ ಧಾತು ಪ್ರತ್ಯಯಗಳನ್ನ ನೋಡ್ಲಿಕ್ಕೆ ಆಗಿಲ್ಲ. ಅದು ಮತ್ತೊಂದ್ಸರಿ ಯಾವಾಗಾದ್ರೂ ಹೇಳ್ತೇನೆ. ಮುಂದೆ ಕರ್ಪಟ ಅನ್ನೋ ಶಬ್ದ. ಕರ್ಪಟ ಅನ್ನೋ ಶಬ್ದ ಎಲ್ಲರ ಮೂಲಕ ಕರ್ಮ ಮಾಡಿಸ್ತಾನೆ. ಕರ್ಮ ಮಾಡಿಸಿ ಅದನ್ನ ಭಗವಂತನಿಗೆ ಮುಟ್ಟಿಸ್ತಾನೆ. ಅದಕ್ಕಾಗಿ ಅದನ್ನ ಕರ್ಪಟ ಅಂತ ಕರೀತಾರೆ. ಮುಂದೆ ಶುದ್ಧ ಅಂತ ಕರೀತಾರೆ. ಶುದ್ಧಾಹ್ವ ಅಂತಿದೆ. ಶುದ್ಧಾಹ್ವ ಯಾಕೆ ಅಂತಂದ್ರೆ ಶುದ್ಧ ಎಂಬ ಹೆಸರುಳ್ಳವನು, ಹೀಗೆ ಅರ್ಥ ಅದಕ್ಕೆ. ಶುದ್ಧಾಹ್ವ ಅಂತಾನೆ ಅವನ ಹೆಸರೇನಲ್ಲ. ಶುಚಿ ಅಂಚನ ಸ್ಕರ್ಷಪಶ್ಚೈವ ಕರ್ಪಟಶ್ಚ ತಥೈವಚ ಶುದ್ಧಾಲುಶ್ಚೈವ. ಯಾಕಂದ್ರೆ ವಾಮನ ಪುರಾಣದಲ್ಲಿ ಆ ಶ್ಲೋಕದಲ್ಲಿ ಶುದ್ಧಾಲು ಅಂತ ಅಲ್ಲಿದೆ, ಅದನ್ನೇ ಇಲ್ಲಿ ದಾಸರು ಶುದ್ಧ ಅಂತ ಅಷ್ಟೇ ತಗೊಂಡಿದ್ದಾರೆ. ಹಾಗಾಗಿ ಶುದ್ಧಾಹ್ವ ಅನ್ನೋದು ಹೆಸರಲ್ಲ. ಇದೊಂದು ಪುಸ್ತಕದಲ್ಲಿ ಹಾಗೆ ಕೊಟ್ಬಿಟ್ರೆ ಕೆಲವರಿಗೆ ಓದಲಿಕ್ಕೆ ಗೊಂದಲ ಆಗ್ತದೆ. ಈ ಪಂಚರತ್ನ ಪ್ರಕಾಶಿಕಾದಲ್ಲಿ ಆಗಿದೆ. ಶುದ್ಧಾಹ್ವ ಈಕ್ವಲ್ ಟು ಹರಿಯಲ್ಲಿ ಸಂಪೂರ್ಣ ಭಕ್ತಿ ಉಳ್ಳವನಾದ ಶುದ್ಧ ನಾಮಕನೇ. ಈಗ ಕೊಟ್ಟರೆ ಈಕ್ವಲ್ ಟು ಅಂತ ಕೊಟ್ಟರೆ ಶುದ್ಧಾಹ್ವ ಅನ್ನೋದೇ ಹೆಸರು ಅಂತ ಕಾಣಿಸ್ತದೆ. ಆಹ್ವ ಅಂತ ಹೆಸರು. ನಿಮ್ಮೊಂದು ಸಿದ್ದು ಹೇಳ್ತಾರೆ, ಅಲ್ಲಿ ನೋಡ್ರಿ ಏನ್ ಮಾಡ್ತೇವೆ ಅಂದ್ರೆ ಜಯನಾಮ ಸಂವತ್ಸರೆ ಅಂತಂತೇವೆ. ಜಯನಾಮ ಸಂವತ್ಸರೆ ಅನ್ಬೇಕಾಗಿಲ್ಲ, ಜಯ ಸಂವತ್ಸರೆ ಅಂದ್ರೆ ಸಾಕು. ನಾಮ ಅಂದ್ರೆ ಜಯ ಎಂಬ ಅಂತ ಅರ್ಥ. ಮುಂದೆ ನೀವು ದಕ್ಷಿಣ ನಾಮ ಏನೇ ಅಂತೀರನು, ಹಾಗೆ ಕಾರ್ತಿಕ ನಾಮ ಮಾಸೆ, ನಾಮ ಮುಂದಕ್ಕೆ ನಾಮ ಅಂತ ತಗೊಳ್ಳೋದಿಲ್ಲ. ಅದೇನೋ ಒಂದು ಜನರಲ್ಲಿ ಬಂದು ಹೋಗಿದೆ ಅದನ್ನೆಲ್ಲ ಅನ್ಲೇಬೇಕು. ಒಬ್ಬ ಯಾರೋ ಜಯ ಸಂವತ್ಸರ ಅಂತ ಅಷ್ಟೇ ಹೇಗಂದ್ವಿ, ಜಯನಾಮ ಅಂತ ಅನ್ಬೇಕು ಅಂತ ಒಬ್ರು ತಕರಾರು ಮಾಡಿದ್ರು ನನಗೆ. ನಾಮ ಅಂದ್ರೆ ಎಂದರೆ ಅಂತ ಅರ್ಥ ಆಗುತ್ತೆ. ಅದು ತಿಳ್ಕೊಳ್ಳೋದಕ್ಕೆ ಇಂಥವು ಸೇರ್ಕೊಂಡ್ಬಿಟ್ಟಿರ್ತಾವೆ ವ್ಯವಹಾರದಲ್ಲಿ. ಶುದ್ಧಾಹ್ವ ಅಂತ ಹೆಸರಲ್ಲ, ಶುದ್ಧ ಅಂತ ಹೆಸರು, ಅಥವಾ ಮೂಲ ಹೆಸರು ಶುದ್ಧಾಲು. ಭಗವಂತನ ಕುರಿತಾದ ತತ್ವಜ್ಞಾನ, ಧರ್ಮ, ಈ ವಿಷಯದಲ್ಲಿ ಮಹಾಶುದ್ಧಾಳು ಅಂತ ಹೀಗೆ ಅರ್ಥ ಆಗುತ್ತೆ. ಶುದ್ಧಾಹ್ವ ಇಷ್ಟ ಆಯಿತು. ಇದು ಮುಂದೆ 24ನೇ ಪದ್ಯ. ಪಾಹಿ ಸಂಧ್ಯಾತ ವಿಜ್ಞಾನನೆ, ಪಾಹಿ ಮಹಾವಿಜ್ಞಾನ ಕೀರ್ತನ, ಪಾಹಿ ಸಂಕೀರ್ಣಾಖ್ಯ ಕತ್ಥರ, ಪಾಹಿ ಬುದ್ಧ ಜಯ, ಪಾಹಿ ಮಹತ್ತರ ಸುವೀರ್ಯನೆ, ಪಾಹಿ ಮಾಂ ಮೇಧಾವಿ ಜಯ ಜಯ, ಪಾಹಿ ಮಾಂ ರಂತಿಮ್ನ ಮನು, ಪಾಹಿ ಮಾಂ
ಮಾಂಪಾಹಿ ಮಾಂಪಾಹಿ ಹಾಗೆ ಹೋಗ್ಬೇಕು. ರಂತಿಮ್ನ ಮನು ಮಾಂಪಾಹಿ ಮಾಂಪಾಹಿ ನಮ್ಮನ್ನು ಕಾಪಾಡುವಂತ. ಹೀಗೆ ಈ ಎಲ್ಲ ಕಡೆ ಬಂದದ್ದು ಪಾಹಿ ಪಾಹಿ ಅಂತ ಹಿಂದಿನ ಪದ್ಯದಲ್ಲಿ ಬಂತಲ್ಲ, ಅದೆಲ್ಲದಕ್ಕೂ ಕಾಪಾಡು ಅಂತಾನೆ ಹೀಗೇನೆ ಅರ್ಥ. ಸಂಧ್ಯಾತ ಅಂತ ಹೆಸರು. ಈಗ ಆ ಅರ್ಥಗಳನ್ನೇ ಹೇಳ್ತಾ ಹೋಗ್ತೀನಿ. ಧ್ಯಾತ, ಧ್ಯಾತ ಧ್ಯೈ ಚಿಂತಾಯಾಮ್ ಅಂತ ಧಾತು. ಯಾವತ್ತೂ ಕೂಡ ಭಗವಂತನನ್ನು ಧ್ಯಾನ ಮಾಡ್ತಿರುವವನು. ಆ ಕಾರಣಕ್ಕಾಗಿ ಅವನನ್ನ ಸಂಧ್ಯಾತ ಅನ್ನೋ ಶಬ್ದದಿಂದ ಕರೀತಾರೆ. ಮುಂದೆ ವಿಜ್ಞಾನ, ವಿಜ್ಞಾನನೇ ಅಂತ ಸಂಬೋಧನೆ ಅದು. ಹಾಗಾಗಿ ವಿಜ್ಞಾನ ಅಂತ ಮೂಲ ಶಬ್ದ. ಇದು ವಿಜ್ಞಾನ ಸ್ವರೂಪನಾದವನು. ಈಗಾಗಲೇ ಬಂತು ಒಂದು ಒಟ್ಟು 200 ಕಲ್ಪ ಮಹಾಸಾಧನೆ ಒಂದು, ಅಷ್ಟು ದೊಡ್ಡ ಜ್ಞಾನದ ಗಣಿ ಆತ. ಹಾಗಾಗಿ ವಿಜ್ಞಾನ. ಮುಂದೆ ಮಹಾವಿಜ್ಞಾನ. ಅಲ್ಲಿ ವಿಜ್ಞಾನ, ಜ್ಞಾನ ವಿಜ್ಞಾನ ಅಂತ 2 ಸರಿ ತಗೊಂಡ್ರೆ ಅದಕ್ಕೊಂದು ಬೇರೆ ಅರ್ಥ. ಜ್ಞಾನ ಶಬ್ದಕ್ಕೊಂದು ಅರ್ಥ ಬೇರೆ ಹೇಳಬೇಕು, ವಿಜ್ಞಾನ ಅನ್ನೋ ಶಬ್ದಕ್ಕೊಂದು ಅರ್ಥ ಬೇರೆ ಹೇಳಬೇಕು. ವಿಜ್ಞಾನ ಅಂತ ಒಂದ್ಸರಿ ತಗೊಂಡು ಮಹಾವಿಜ್ಞಾನ ಅಂತ ಇನ್ನೊಂದ್ಸರಿ ತಗೊಂಡ್ರೆ ವಿಜ್ಞಾನ ಅನ್ನೋದಕ್ಕೊಂದು ಅರ್ಥ ಬೇರೆ ಹೇಳಬೇಕು, ಮಹಾವಿಜ್ಞಾನ ಅನ್ನೋದಕ್ಕೆ ಮತ್ತೊಂದು ಅರ್ಥ ಹೇಳಬೇಕು. ಅದ್ರಲ್ಲಿ ಏನಂತಂದ್ರೆ, ಈಗ ಜ್ಞಾನ ಜ್ಞಾನಂ ವಿಜ್ಞಾನ ಸಹಿತಂ ಪ್ರವಕ್ಷ್ಯಾಮ್ ಅನಸೂಯವಿ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ. ಅಲ್ಲಿ ಜ್ಞಾನ ವಿಜ್ಞಾನ ಶಬ್ದ ತಗೋತಾರೆ. ಇಲ್ಲಿ ವಿಜ್ಞಾನ ಮಹಾವಿಜ್ಞಾನ ಅಂತ ತಗೊಂಡಿದ್ದಾರೆ. ಹಾಗಾದ್ರೆ ನಾವೀಗ ನೋಡ್ಬೇಕಾದ್ದು ಜ್ಞಾನ ವಿಜ್ಞಾನ ಮಹಾವಿಜ್ಞಾನ 3ಕ್ಕೂ ತಗೊಂಡ್ಬಿಟ್ರೆ ಸ್ಪಷ್ಟ ಆಗ್ತದೆ. ಅದೇನು ಅಂತಂದ್ರೆ, ಜ್ಞಾನ ಅಂತಂದ್ರೆ ಭಗವಂತ ಸರ್ವೋತ್ತಮ, ಭಗವಂತ ಸರ್ವಕರ್ತ. ಹೀಗೆ ಸಾಮಾನ್ಯವಾದ ಜ್ಞಾನ ಎಲ್ರಿಗೂ ಬೇಕೇ ಬೇಕು. ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದದ್ದು ಈ ಸಂಗತಿ. ಭಗವಂತನಲ್ಲಿರುವಂಥ ಗುಣಗಳು, ಮುಕ್ತಿಗೆ ಹೋಗಬೇಕಾದಂಥವ್ರು ಪ್ರತಿಯೊಬ್ಬರು ಕೂಡ ಧ್ಯಾನ ಮಾಡಬೇಕಾದ ಸಂಗತಿಗಳಿವು. ಅದರಲ್ಲಿ ವಿಜ್ಞಾನ ಅನ್ನೋದು ಏನು ಅಂತಂದ್ರೆ, ನಿಮ್ಮ ವಿಜ್ಞಾನ ಬೇರೆ, ನನ್ನ ವಿಜ್ಞಾನ ಬೇರೆ, ಇವ್ರ ವಿಜ್ಞಾನ ಬೇರೆ. ಏನು ಅಂತಂದ್ರೆ, ಮುಕ್ತಿಗೆ ಹೋಗಬೇಕಾದ್ರೆ ನೀವು ನಿಮ್ಮ ಬಿಂಬವನ್ನು ತಿಳ್ಕೋಬೇಕು, ನಾನು ನನ್ನ ಬಿಂಬ ತಿಳ್ಕೋಬೇಕು, ಅವ್ರ ಬಿಂಬ ತಿಳ್ಕೋಬೇಕು. ನಾವೆಲ್ಲರೂ ಸೇರಿ ಸರ್ವಜ್ಞ ಸರ್ವಶಕ್ತ ಸರ್ವಕರ್ತ ಅಂತ ತಿಳ್ಕೊಳ್ಬೇಕಾದ ವಿಷಯ ಬೇರೆ. ನಿಮ್ಮ ಬಿಂಬ ನೀವೇ ತಿಳ್ಕೊತೀರ, ಅದು ನಂಗೆ ತಿಳ್ಕೊಳ್ಳಿಕ್ಕಾಗಲ್ಲ. ಹಾಗೆ ಅವ್ರ ಬಿಂಬ ಅವರೇ ತಿಳ್ಕೊಳ್ಬೇಕು, ನನ್ನ ಬಿಂಬ ನಾನೇ ತಿಳ್ಕೊಳ್ಬೇಕು. ಇದು ವಿಜ್ಞಾನ. ಅದು ವಿಜ್ಞಾನನೇ, ಈ ಜ್ಞಾನ ಸ್ವರೂಪನಾದವನು. ಇನ್ನು ಮುಂದಿಂದು ಮಹಾವಿಜ್ಞಾನ ಅಂತ ಬಂತಲ್ಲ. ಮಹಾವಿಜ್ಞಾನ ಅಂದ್ರೆ ಏನಂತಂದ್ರೆ, ನನಗೆ ನನ್ನ ಬಿಂಬ ಗೊತ್ತು, ನಿಮಗೆ ಗೊತ್ತಂದ್ರೆ ಮುಂದೆ ಗೊತ್ತು, ಈಗಲ್ಲ. ಮುಂದೆ ಗೊತ್ತಾಗ್ತದೆ, ನಿಮ್ಮ ಬಿಂಬ ಗೊತ್ತಾಗ್ತದೆ, ಅವ್ರಿಗೆ ಅವ್ರ ಬಿಂಬ ಗೊತ್ತಾಗ್ತದೆ. ಇವನಿಗೆ ಎಲ್ಲರ ಬಿಂಬವೂ ಗೊತ್ತಿದೆ. ಅದಕ್ಕಾಗಿ ಮಹಾವಿಜ್ಞಾನ. ಇದು ಇಲ್ಲಿ ಹಿಂಗೇನವ್ರ ಅರ್ಥ ಹೇಳಲಿಲ್ಲ. ಮಹಾವಿಜ್ಞಾನನೇ ಪಾಹಿ ಅಂತ ಅಷ್ಟೇ ಹೇಳಿದರು. ಇಲ್ಲಿ ನೋಡ್ರಿ, ನಿತ್ಯಾಪರೋಕ್ಷ ಆದ್ರಿಂದ ವಿಜ್ಞಾನ, ಸಕಲ ದೇವತೆಗಳಲ್ಲೂ ಶ್ರೇಷ್ಠ ಜ್ಞಾನಿ ಆದ್ರಿಂದ ಮಹಾವಿಜ್ಞಾನ. ಅಷ್ಟೇ ತುಂಬ ಒಂದು ಸರಳವಾದ ಅರ್ಥ ಹೇಳಿಬಿಟ್ಟಿದ್ದಾರೆ ಅವರು. ಅದು ಸರಿಯೇ, ಅರ್ಥ ತಪ್ಪು ಅಂತಲ್ಲ. ಹೀಗೆ ತಿಳ್ಕೊಂಡ್ರೆ ಇನ್ನೂ ಹೆಚ್ಚಿಂದು. ನಿಮ್ಮ ಬಿಂಬ ನನಗೆ ಗೊತ್ತು, ಅವ್ರ ಬಿಂಬ ಅವ್ರಿಗೆ ಗೊತ್ತು, ನಮ್ಗೆಲ್ಲರ ಬಿಂಬ ಅವನಿಗೆ ಗೊತ್ತು. ಯಾಕಂದ್ರೆ ಆ ಬಿಂಬ ತೋರಿಸ್ಬೇಕಾದವನೇ ಅವನು ಅಂತ. ಇದೊಂದು ಸ್ವಲ್ಪ ಹೆಚ್ಚಿನ ಅರ್ಥ ಅಷ್ಟೆ. ಮಹಾವಿಜ್ಞಾನನೇ. ಮುಂದೆ ಕೀರ್ತನೆ. ಇಲ್ಲಿ ಜ್ಞಾನೋ, ಇಲ್ಲಿ ನೋಡ್ರಿ, ಶುದ್ಧಾರುಶ್ಚೈವ ಸಂಧ್ಯಾನ ಜ್ಞಾನೋ ವಿಜ್ಞಾನ ಏವಚ ಅಂತಲೇ ಇದೆ ಆ ವಾಮನ ಪುರಾಣದಲ್ಲಿ. ದಾಸರಲ್ಲಿ ವಿಜ್ಞಾನ ಮಹಾವಿಜ್ಞಾನ ಅಂತ ತಗೊಂಡ್ರಷ್ಟೆ. ಹಾಗಾಗಿ ಜ್ಞಾನ ವಿಜ್ಞಾನ ಮಹಾವಿಜ್ಞಾನ 3ಕ್ಕೂ ಅರ್ಥ ನೋಡಿದಂತಾಯ್ತು. ಅದ್ರ ಮುಂದೆ ಆ ಪುರಾಣದಲ್ಲಿರೋ ಶಬ್ದ ಏನಂದ್ರೆ ಕೀರ್ತನ ಅಂತ ಶಬ್ದ. ಅಲ್ಲಿ ಪಾಹಿ ಮಹಾವಿಜ್ಞಾನ ಕೀರ್ತನ ಅಂತ ತಗೊಂಡ್ರು ದಾಸರು. ಅದಕ್ಕಾಗಿ ಕೀರ್ತನೆ ಅಂತ ತಗೊಳ್ಳಿಲ್ಲ, ಸಂಬೋಧನ ಅಲ್ಲ ಅದು. ಯಾಕಂದ್ರೆ ಕೀರ್ತನ ಶಬ್ದವೇ ಮೂಲ ಶಬ್ದ. ಅದನ್ನ ಈ ಪಂಚರತ್ನ ಪ್ರಕಾಶಿಕದಲ್ಲಿ ಕೀರ್ತನೆ ಅಂತ ತಗೊಂಡಿದ್ದಾರೆ. ಹಾಗಾಗಿ ಕೀರ್ತನ ಶಬ್ದ ಮೂಲ ಶಬ್ದ ಅಂತ ಆಯ್ತು ಅವ್ರ ದೃಷ್ಟಿಯಿಂದ. ಕೀರ್ತನ ಶಬ್ದ ಸಂಸ್ಕೃತದಲ್ಲಿ ಹುಟ್ಟೋದಿಲ್ಲ, ಅದಕ್ಕೆ ವ್ಯಾಕರಣದ ಸಮರ್ಥನೆ ಇಲ್ಲ. ಹಾಗಾಗಿ ಆ ಶಬ್ದ ಬೇಡ, ಕೀರ್ತನ ಅನ್ನೋ ಶಬ್ದ. ಅದಕ್ಕಾಗಿ ದಾಸರದನ್ನ ಈ ಪ್ರಪಂಚನಾಥ ಪುಸ್ತಕದಲ್ಲಿ ಕೀರ್ತನೆ ಅಂತಿಲ್ಲ, ಕೀರ್ತನ ಅಂತ ಅಷ್ಟೇ ಇದೆ. ಅದು ಯೋಗ್ಯವಾದ ಪಾಠ. ಕೀರ್ತನ ಅಂದ್ರೆ ಏನು? ಭಗವಂತನ ಧ್ಯಾನ ಮಾಡುವಂಥವನು. ಸಂಕೀರ್ತನ, ನಾಮ ಸಂಕೀರ್ತನ ಇವೆ. ಮುಂದೆ ಸಂಕೀರ್ಣ ಅನ್ನೋ ಶಬ್ದ ಇದೆ. ಸಂಕೀರ್ಣ ಯಾಕೆ ಅಂತಂದ್ರೆ ಎಲ್ಲ ಕಡೆ ನೆಲೆಸಿದ್ದಾನೆ. ಅತ್ಯಂತ ಸಂಕೀರ್ಣವಾದಂತಹ ಸ್ಥೂಲ ದೇಹ, ನಿರುದ್ಧ ದೇಹ, ಆಮೇಲೆ ಒಳಗಿನ ಲಿಂಗ ದೇಹ, ಅದರೊಳಗಿನ ಸ್ವರೂಪ ದೇಹ, ಹೀಗೆಲ್ಲ ಕಡೆ ನೆಲೆಸಿದ್ದಾನೆ. ಎಲ್ಲೆಲ್ಲಿ ಮನುಷ್ಯನಿಗೆ ಹೋಲಿಕ್ಕೆ ಸಾಧ್ಯ ಇಲ್ಲವೋ ಅಂತಲ್ಲೆಲ್ಲ ಕಡೆನೂ ಕೂಡ ಆತ ಇದ್ದಾನೆ. ಈ ಸಂಕೀರ್ಣ, ಸಂಕರ ಅಂತ ಹೀಗೆಲ್ಲ ಶಬ್ದಗಳನ್ನು ಪ್ರಯೋಗ ಮಾಡ್ತಾರಲ್ಲ, ಅದೇನಂದ್ರೆ ಮಿಶ್ರವಾದ ರೂಪಗಳು ಅಂತ ಅರ್ಥ. ನಾನಾ ಥರದ ರೂಪಗಳಂತೂ ಇದ್ದಾನೆ. ಒಂದು ರೂಪದಿಂದ
ನಮ್ಮಲ್ಲಿ ಉಸಿರಾಡಿಸ್ತಾನೆ, ಮತ್ತೊಂದು ರೂಪದಿಂದ ನಮ್ಮಲ್ಲಿ ಧ್ಯಾನ ಮಾಡಿಸ್ತಾನೆ, ಮತ್ತೊಂದು ರೂಪದಿಂದ ನಮಗೆ ಶಾಸ್ತ್ರಗಳನ್ನು ಬೋಧನೆ ಮಾಡ್ತಾನೆ. ಹೀಗೆ ಭಿನ್ನ ಭಿನ್ನ ರೂಪಗಳಿಂದ ಇದ್ದವನು. ಸಮ್ಮಿಶ್ರವಾದ ರೂಪಗಳಿಂದ ಇದ್ದು ಸಮ್ಮಿಶ್ರವಾದ ಕೆಲಸ ಮಾಡಿಸುವವನು ಅಂತ ಅರ್ಥ. ಇದು ಆತನಿಗೆ ನೋಡಬೇಕಾದ್ದು. ಮುಂದೆ ಸಂಕೀರ್ಣ ಆದ್ಮೇಲೆ ಕಥನ ಅನ್ನೋ ಶಬ್ದ. ಕಥನನೇ ಮಹಾಂಬುಧಿ ಅಥವಾ ಮಹಾಬುದ್ಧಿ ಜಯ ಅಂತ ಮುಂದಿನ ಶಬ್ದಗಳು. ಕಥನ ಅನ್ನೋ ಶಬ್ದಕ್ಕೆ ತನ್ನ ಬಲ, ಸ್ವಾಭಾವಿಕವಾದ ಬಲವನ್ನ ಪ್ರಸಂಗ ಒದಗಿದಾಗ ಮಾತ್ರ ಆತ ತಿಳಿಸ್ತಾನೆ. ಕಥನ, ಕಥ ಅಂತ ಮೂಲ ಧಾತು ಏನೋ ಇದೆ, ಅದು ಅದಕ್ಕೆ ಹೇಳೋದು ಅಂತ ಅರ್ಥ. ಇವನು ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದ್ರೆ, ತನ್ನ ಮೂಲವಾದ ತನ್ನ ಬಲ ಏನಿದೆ, ಅಸಾಧಾರಣವಾದ ಬಲ, ಅದನ್ನು ಎಲ್ಲಾ ಸಂದರ್ಭದಲ್ಲೂ ಪ್ರಕಟ ಮಾಡೋದಿಲ್ಲ, ಸಂದರ್ಭ ಬಂದಾಗ ಮಾತ್ರ ಪ್ರಕಟ ಮಾಡ್ತಾನೆ ಅಂತ ಇದೊಂದು ಅರ್ಥ. ಇನ್ನು ಪಂಚರತ್ನ ಪ್ರಕಾಶಿಕಾದಲ್ಲಿ ಸ್ವರೂಪ ಬಲದಿಂದ ಕೂಡಿದವನು ಕಥನ ಅಂತ ಹಾಗೊಂದು ಬೇರೆ ಅರ್ಥನೂ ಹೇಳಿದ್ದಾರೆ. ಯಾವ ಅರ್ಥನೇ ತಪ್ಪಲ್ಲ, ಬೇರೆ ಬೇರೆ ಥರದ ಅರ್ಥಗಳನ್ನು ನಾವು ಅನುಸಂಧಾನ ಮಾಡಬಹುದು. ಕಥನ ಆಯಿತು. ಅದಾದ ಬಳಿಕ ಬುದ್ಧ ಅನ್ನೋ ಶಬ್ದ. ಬುದ್ಧ ಅಥವಾ ಮಹಾಬುದ್ಧ, ಅದನ್ನ ಈ ಬುದ್ಧ ಅಂತಲೇ ಮೂಲ ಶಬ್ದ ಇದೆ, ಅದನ್ನು ಮಹಾಬುದ್ಧ ಅಂತೇನು ತಗೊಳ್ಬೇಕಾಗಿಲ್ಲ. ಕಥನಶ್ಚ ತಥೈವಚ ಮಹಾಬುದ್ಧಿ ಜಯಶ್ಚೈವ ತಥೈವಚ ಮಹತ್ತರಃ. ಸರಿ ಇದೆ, ಮಹಾಬುದ್ಧ ಅಂತ ತಗೊಂಡು ಸರಿ ಇದೆ. ನಾನು ಅದನ್ನು ಸ್ವಲ್ಪ ಅಸ್ತವ್ಯಸ್ತ ಮಾಡಿ ಹೇಳಿದೆ. ಅಲ್ಲಿ ಮೂಲದೊಳಗಿದ್ದದ್ದು ಏನಂತಂದ್ರೆ ಮಹಾಬುದ್ಧಿ ಅಂತ. ಈ ವಾಮನ ಪುರಾಣದಲ್ಲಿ ಮೂಲ ಶಬ್ದ ಇರೋದು ಮಹಾಬುದ್ಧಿ ಜಯಶ್ಚೈವ ತಥೈವಚ ಮಹತ್ತರಃ ಅಂತ ಶಬ್ದ ಇರೋದು. ಹಾಗಾಗಿ ಮಹಾಬುದ್ಧಿ ಅಂತಂದ್ರೆ ದೊಡ್ಡ ಬುದ್ಧಿ ಉಳ್ಳವನು. ಮಹತಿ ಬುದ್ಧಿ ಯಶಸಃ ಮಹಾಬುದ್ಧಿ, ಅದು ಬಹುರಿ ಸಮಾಸ. ಪೀತವಾದ ಅಂಬರ ಉಳ್ಳವನು ಅನ್ನೋ ಹೇಗೆ ಪ್ರಯೋಗ ಮಾಡ್ತೇವಲ್ಲ, ಪೀತಂ ಅಂಬರಂ ಯಶಸಃ, ಆ ಥರ ಮಹತಿ ಬುದ್ಧಿ ಯಶಸಃ ಮಹಾಬುದ್ಧಿ. ಮೂಲ ಶಬ್ದ ಮಹಾಬುದ್ಧಿ. ಅದನ್ನ ದಾಸರು ಏನ್ ಮಾಡಿದ್ದಾರೆ ಅಂತಂದ್ರೆ ಬುದ್ಧ ಜಯ ಜಯ, ಒಂದ್ ಕಡೆ ಬುದ್ಧಿ ಜಯ ಜಯ ಅಂತ ಪಾಠ ಇದೆ. ಆ ಬುದ್ಧಿ ಜಯ ಅಂತ ಶಬ್ದ ಏನಿದೆಯಲ್ಲ, ಬುದ್ಧಿ ಅನ್ನೋದಕ್ಕಿಂತ ಬುದ್ಧ ಅಂತನೂ ಯೋಗ್ಯ. ಯಾಕೆ? ಕಾರಣ ಏನಂತಂದ್ರೆ ಬುದ್ಧಿ ಅಂತಂದ್ರೆ ತಿಳುವಳಿಕೆ, ಬುದ್ಧ ಅಂದ್ರೆ ತಿಳುವಳಿಕೆ ಇದ್ದವನು. ಈಗ ಮಹಾಬುದ್ಧಿ ಅಂತಂದ್ರೆ ಅದು ಬಹುರಿ ಸಮಾಸದ ಕಾರಣದಿಂದಾಗಿ ಮಹಾಬುದ್ಧಿ ಉಳ್ಳವನು ಅಂತ ಅರ್ಥ ಅಲ್ಲಿ ಅಂತರ್ಗತ ಆಗಿದೆ. ಬರೇ ಬುದ್ಧಿ ಅಂತ ತಗೊಂಡ್ರೆ ಬುದ್ಧಿ ಉಳ್ಳವನು ಅಂತ ಅರ್ಥ ಸಿಗೋದು ಕಷ್ಟ. ಅದಕ್ಕಾಗಿ ಏನ್ ಮಾಡಬೇಕು, ಮಹಾಬುದ್ಧಿ ಅನ್ನೋದನ್ನ ದಾಸರು ಬುದ್ಧ ಅಂತ ತಗೊಂಡಿದ್ದಾರೆ. ಗೌತಮ ಬುದ್ಧನನ್ನು ಬುದ್ಧ ಅಂತ ಕರೀತಾರಲ್ಲ, ಆ ಥರ ಬುದ್ಧ. ಹೀಗೆ ಬುದ್ಧ ಅನ್ನೋ ಪಾಠ ಹೆಚ್ಚು ಸ್ವರಸವಾದದ್ದು. ಆದರೂ ಬುದ್ಧಿ ಅಂತಿದ್ರೆ ತಪ್ಪೇನಲ್ಲ. ಈಗ ನಾನು ತಿದ್ದಿಸ್ತೇನೆ, ಯಾಕೆಂತಂದ್ರೆ ಅದು ಬುದ್ಧಿ, ಈ ವಾಯುದೇವನನ್ನು ಬುದ್ಧಿ ಅಂತ ಅನ್ನೋದು ಹೇಗೆ, ಬುದ್ಧಿ ಉಳ್ಳವನು ಅನ್ಬೇಕಲ್ಲ. ನಾವು ಮನೆ ಉಳ್ಳವರೇ ಹೊರತು ನಾವೇ ಮನೆ ಅಲ್ಲಲ್ಲ, ನಾವು ಧನ ಉಳ್ಳವರೇ ಹೊರತು ನಾವೇ ಧನ ಏನಲ್ಲ. ಹಾಗಾಗಿ ಬುದ್ಧ ಅನ್ನೋ ಪಾಠ ಹೆಚ್ಚು ಸ್ವರಸ. ಬುದ್ಧಿ ಅಂತಿದ್ರೆ ತಪ್ಪಲ್ಲ. ಯಾಕೆ ತಪ್ಪಲ್ಲ ಅಂತಂದ್ರೆ ಅದು ಹೇಳಲಿಕ್ಕೆ ಗೊತ್ತಿರಬೇಕು. ಅವನೇ ಜ್ಞಾನ ಸ್ವರೂಪ. ಈಗ ನಾವೇ ಮನೆ ಸ್ವರೂಪರಲ್ಲ. ಈ ಜಗತ್ತಿನಲ್ಲಿದ್ದಾಗ ನಾವು ಬೇರೆ, ಮನೆ ಬೇರೆ. ಯಾಕಂದ್ರೆ ಈ ಆತ್ಮ ಅಪ್ರಾಕೃತವಾದ್ದು, ಮನೆ ಪ್ರಾಕೃತವಾದ್ದು, ಇವೆರಡು ಬೇರೆ ಬೇರೆ. ಆದರೆ ಆತ್ಮ, ಜೀವಾತ್ಮ ಏನಿದ್ದಾನಲ್ಲ, ಈ ಜೀವಾತ್ಮ ಪರಮಾತ್ಮ ನಡುವಿನ ಮುಖ್ಯ ಪ್ರಾಣ, ಇವರೆಲ್ಲರೂ ಕೂಡ ಇವರೇ ಜ್ಞಾನ ಸ್ವರೂಪರು. ಹಾಗಾಗಿ ಬುದ್ಧಿ ಅಂತಿದ್ರೆ ತಪ್ಪಲ್ಲ. ಆದರೆ ಬುದ್ಧ ಅಂತ ಪಾಠ ಹೆಚ್ಚಿನ ಕಡೆ ಇದೆ. ಅದಕ್ಕೆ ನೇರವಾಗಿಯೇ ಬುದ್ಧಿ ಉಳ್ಳವನು ಅಂತ ಅರ್ಥ ಸಿಕ್ಕಿಬಿಡ್ತದೆ. ಹಾಗಾಗಿ ಆ ಪಾಠ ಹೆಚ್ಚು ಸ್ವರಸ ಅಷ್ಟೆ. ಬುದ್ಧಿ ಅಂತ ಯಾರಾದ್ರೂ ಓದಿದ್ರು ತಪ್ಪು ಅಂತದೇನೆ ಆರ್ಗ್ಯೂ ಮಾಡಬೇಕಾಗಿಲ್ಲ. ಮುಂದೆ ಬುದ್ಧಿ ಮಹಾಬುದ್ಧಿ ಬುದ್ಧ ಜಯ. ಜಯ ಅನ್ನೋ ಶಬ್ದ ಮಹಾಬುದ್ಧಿರ್ ಜಯಶ್ಚೈವ ತಥೈವಚ ಮಹತ್ತರಃ. ಜಯ ಅನ್ನೋ ಶಬ್ದನೂ ಕೂಡ ಆ ಮೂಲದಲ್ಲಿದೆ ವಾಮನ ಪುರಾಣದಲ್ಲಿ. ಅದನ್ನೇ ಇಲ್ಲಿ ಬುದ್ಧ ಜಯ ಅಂತ ತಗೊಂಡಿದ್ದಾರೆ. ಜಯ ಅನ್ನೋ ಶಬ್ದಕ್ಕಂತೂ ಅರ್ಥ ಗೊತ್ತಿದ್ದೇ ಇದೆ ಎಲ್ಲರಿಗೂ. ಎಲ್ಲ ಕಡೆ ಜಯವನ್ನು ಕೊಡುವಂಥವನು, ತಾನು ಕೂಡ ಎಲ್ಲ ಕಡೆ ಗೆಲ್ಲುವಂಥವನು. ಪಾಹಿ ಮಾಹತ್ತರ ಸುವೀರ್ಯನೇ ಪಾಹಿ ಮಾಂ ಮೇಧಾವಿ ಜಯ ಜಯ ಪಾಹಿ ಮಾಂ ಭ್ರಂತಿಂನ ಮನು ಮಾಂ ಪಾಹಿ ಪಾಹಿ. ಇದು ಕೆಲವು ಕಡೆ ಜಯ ಜಯ ಅಂತ ದಾಸರು ಅವನನ್ನು ಸ್ತೋತ್ರ ಮಾಡ್ಲಿಕ್ಕಾಗಿ ಹೇಳಿದ್ದಾರೇನೋ ಅಂತ ಅನಿಸ್ತದೆ. ಹಾಗಲ್ಲ, ಹಿಂದೊಂದು ಕಡೆ ಜಯ ಅಂತ ಅಷ್ಟೇ ಹೆಸರು ಬಂತು. ಅದಾದ್ಮೇಲೆ ಮುಂದೆ
ಇಲ್ಲಿ ನೋಡ್ರಿ ಜಯ ಜಯ ಅಂತ ಇಲ್ಲಿ ಬಂತಲ್ಲ, ಇದು ಆತನನ್ನ ಸ್ತೋತ್ರ ಮಾಡೋದು. ಮೇಧಾವಿ ಜಯ ಜಯ, ಮೇಧಾವಿ ವಿಜಯೋ ರಂತಿರೇವಚ ಅಂತ ಮುಂದಿನ ಶಬ್ದಗಳು. ಹಾಗಾಗಿ ಈ ಜಯ ಜಯ ಅಂತಿದ್ರೆ ಆತನ ಸ್ತೋತ್ರ ಮಾಡೋದು, ನೀ ಗೆಲ್ಲು ಅಂತ ಪರಮಾತ್ಮನ ಸ್ತೋತ್ರ ಮಾಡೋದು ಅಂತ ಕಾಣಿಸ್ತದೆ. ಅದು ಮುಂದೆ ನೋಡಿದಾಗ ಮತ್ತಷ್ಟು ಸ್ಪಷ್ಟ ಆಗ್ತದೆ, ಹೇಳ್ತೇನೆ. ಮಹಾಬುದ್ಧ ಆಯ್ತು. ಈಗ ಮಹತ್ತರ ಅಂತಂದ್ರೆ ಅತಿ ದೊಡ್ಡವನು ಅಂತ ಅರ್ಥ. ಎಲ್ಲಾ ದೇವತೆಗಳಲ್ಲೂ ಅತ್ಯಂತ ಮಹತ್ವದ ಸ್ಥಾನ ಇದ್ದವನು. ಅದಾದ್ಮೇಲೆ ಅಲ್ಲಿ ಮಹತ್ತರ ಅಂತ ಕೆಲವು ಕಡೆ ಇದೆ, ಇನ್ನು ಕೆಲವು ಕಡೆ ಮಹತ್ತರ ಅಂತಿದೆ. ಪಾಹಿ ಮಹತ್ತರ ನಿಮ್ಮ ಪುಸ್ತಕದೊಳಗೆ ಅಲ್ಲೂ ಮಹತ್ತರ ಅಂತಾನೆ ಇರಬೇಕು. ಹ್ರಸ್ವ ಸರಿ. ಅದೇ ಕೆಲವು ಕಡೆ ಮಹತ್ತರ, ಪಾಹಿ ಸಂಧ್ಯಾತ ವಿಜ್ಞಾನನೆ, ಪಾಹಿ ಮಹ ವಿಜ್ಞಾನ ಕೀರ್ತನ, ಪಾಹಿ ಸಂಕೀರ್ಣಾಖ್ಯ ಕಥನ, ಪಾಹಿ ಬುದ್ಧ ಜಯ, ಪಾಹಿ ಮಹತ್ತರ, ಪಾಹಿ ಮಹತ್ತರ. ಅದು ಸಂಧಿ ಈ ಪದ್ಯದ ಛಂದಸ್ಸಿನ ದೃಷ್ಟಿಯಿಂದ ಪಾಹಿ ಮಹತ್ತರ ಅಂತಿದ್ರೆ ಅದು ಒಳ್ಳೇದಾಗ್ತದೆ. ಅದಕ್ಕಾಗಿ ಪಾಹಿ ಮಹತ್ತರ ಅಂತ ಹೊಂದಿದ್ದಾರೆ ಅಷ್ಟು ದಾಸರು. ಸುವೀರ್ಯ ಅಂದ್ರೆ ದೊಡ್ಡ ಶಕ್ತಿ ಇದ್ದವನು, ಅದೆಲ್ಲರಿಗೂ ಗೊತ್ತಿದೆ. ಪಾಹಿ ಮಾಂ ನನ್ನನ್ನು ಕಾಪಾಡುವಂತ ಅರ್ಥ. ಮೇಧಾವಿ ದೊಡ್ಡ ಬುದ್ಧಿವಂತ ಅಂತ ಅರ್ಥ. ಜಯ ಜಯ ಅಲ್ಲಿ ಮೂಲದಲ್ಲಿ ಏನಿದೆ ಅಂತಂದ್ರೆ ಸುವೀರ್ಯಶ್ಚ ಮೇಧಾವಿ ವಿಜಯೋ ರಂತಿರೇವಚ, ವಿಜಯ ಅಂತ ಅಲ್ಲಿ ಶಬ್ದ ಇದೆ ಮೂಲದಲ್ಲಿ. ಅದನ್ನೇ ದಾಸರು ಆ ವಿಜಯ ಅಂತ ಅನ್ನೋದನ್ನೇ ದಾಸರು ಇಲ್ಲಿ ಸಂಕ್ಷಿಪ್ತವಾಗಿ ಜಯ ಅಂತ ತಗೊಂಡಿದ್ದಾರೆ. ಅದ್ರ ಮುಂದಿನ ಜಯ ಅಂದ್ರೆ ಗೆಲ್ಲು ಅಂತ ಅರ್ಥ, ಹೀಗೊಂದು ಅರ್ಥ. ಅಥವಾ ವಿಜಯ ಅಂತ ಅನ್ನೋದನ್ನೇ ವಿಜಯ ಅಂತ ಇಲ್ಲಿ ದಾಸರಿಗೆ ಪದ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಛಂದಸ್ಸಿಗೆ ಅನಾನುಕೂಲ ಆಗ್ತದೆ. ಪಾಹಿ ಮಾಂ ಮೇಧಾವಿ ಜಯ ಜಯ ಅಂತ ಹೇಳಿದ್ರೆ ಛಂದಸ್ ಕೂಡ್ತದೆ. ಅದಕ್ಕಾಗಿ ದಾಸರು ಏನ್ ಮಾಡಿದ್ರು, ಪಾಹಿ ಮಾಂ ಮೇಧಾವಿ ಜಯ ಜಯ ಅನ್ನೋ ಶಬ್ದದಿಂದ ಆ ವಿಜಯವನ್ನು ಹೇಳಿದ್ರು. ಅದು ಹೇಗೆ ಅಂತಂದ್ರೆ, ಜಯ ಅಂತಂದ್ರೆ ಗೆಲುವು ಎಲ್ಲರಿಗೂ ಗೊತ್ತಿದೆ. ವಿಜಯ ಅಂದ್ರೆ ಹೆಚ್ಚಿನ ಗೆಲುವು. ಹೆಚ್ಚಿನ ಗೆಲುವು ಅನ್ನೋದ್ರೆ ಜಯ ಜಯ ಅನ್ನೋ ಎರಡು ಶಬ್ದದಿಂದ ಹೇಳಿದ್ರಷ್ಟೇ. ಸಾಧಾರಣ ಜಯಕ್ಕಿಂತೂ ವಿಜಯ ಅನ್ನೋದು ದೊಡ್ಡದು. ಆ ಥರ ಆ ವಿಜಯ ಅಂತ ಮೂಲದಲ್ಲಿ ಇದ್ದುದನ್ನೇ ದಾಸರು ಜಯ ಜಯ ಅಂತ ಎರಡು ಶಬ್ದದಿಂದ ಹೇಳಿದ್ರು ಅಂತ ತಿಳ್ಕೊಳ್ಬಹುದು. ಇಲ್ಲದೇ ಇದ್ರೆ ವಿಜಯ ಅಂತಂದ್ರೆ ಜಯ ಅಂತ ಒಂದೇ ಸರಿ ಹೇಳಿ ಜಯ ಅಂತ ಗೆಲ್ಲು ಅಂತ ಹೇಳಿದ್ದಾರೆ. ಈ ದಾಸರ ಮಾತು ಕೂಡ ಒಂದು ಸಂಸ್ಕೃತದ ಸಾಹಿತ್ಯಕ್ಕೆ ದೊಡ್ಡವರು ಮಾಡಿದ ಸಾಹಿತ್ಯ ಆದ್ದರಿಂದ ಸಂಸ್ಕೃತದ ಮೂಲ ಶ್ಲೋಕಗಳಷ್ಟೇ ಪವಿತ್ರ ಇದ್ದಿದ್ದು. ಹಾಗಾಗಿ ಆ ಶಬ್ದಗಳನ್ನ ಇನ್ನೊಂದ್ಸರಿ ಆವೃತ್ತಿ ಮಾಡಿಕೊಂಡು ಎರಡೆರಡು ಅರ್ಥಗಳನ್ನು ತಗೊಂಡ್ರೆ ತಪ್ಪೇನಲ್ಲ. ಪಾಹಿಮಾಂ ರಂತಿಮ್ನ ಮನು ಪಾಹಿಮಾಂ ಪಾಹಿ. ಮುಂದೆ ರಂತಿಮ್ನ ಅನ್ನೋ ಶಬ್ದ ಇದೆ. ರಂತಿಮ್ನ ಅಂತ ಅವ್ನು ಯಾಕೆ ಕರೀತಾರೆ ಅಂತಂದ್ರೆ, ಆತ ಆ ರತಿಮಾನ್ ಅಂತ ಶಬ್ದ ಅದು ಮೂಲತಃ. ಅಲ್ಲೇನಿದೆ, ವಿಜಯೋ ರಂತಿರೇವಚ ಅಂತ ಮೂಲ ಶಬ್ದ ಆ ಶ್ಲೋಕದಲ್ಲಿರೋದು. ಆ ರಂತಿ ಅನ್ನೋ ಶಬ್ದವನ್ನೇ ಈ ಪಂಚರತ್ನ ಪ್ರಕಾಶಿಕಾದಲ್ಲಿ ರತಿಮಾನ್ ಅಂದ್ರೆ ಭಗವಂತನಲ್ಲಿ ಆಸಕ್ತಿ ಇದ್ದವನು, ಭಗವದ್ಧರ್ಮದಲ್ಲಿ ಆಸಕ್ತಿ ಇದ್ದವನು. ರತಿಮಾನ್ ಅನ್ನೋದನ್ನೇ ರಂತಿಮ್ನ ಅಂತ ಈ ದಾಸ ತಗೊಂಡಿದ್ದಾರೆ. ಇಲ್ಲಿ ಒಂದು ಕಡೆ ಪ್ರಭಂಜನಾಚಾರ್ಯರು ರಂತಿಮ್ನ ಅಂತಂದ್ರೆ ವೃಕ ಅನ್ನುವ ಒಂದು ದೊಡ್ಡ ಅಗ್ನಿಯನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡವನು ಅನ್ನೋ ಕಾರಣಕ್ಕಾಗಿ ಆತ ರಂತಿಮ್ನ ಅಂತ ಹೀಗೆ ತಗೊಂಡಿದ್ದಾರೆ. ಇಲ್ಲಿ ಕೆಲವು ಶಬ್ದಗಳು ಬಹಳ ವಿಚಿತ್ರವಾಗಿವೆ. ಆ ಶಬ್ದಗಳ ಅಂತ ಲಿಂಗ ಅಂತ ಎಲ್ಲ ಪುಲ್ಲಿಂಗ ಶಬ್ದಗಳೇ. ಅಕಾರಾಂತ ಶಬ್ದಗಳು, ಅದರಲ್ಲೂ ವ್ಯಂಜನಾಂತ ಶಬ್ದಗಳು ಸ್ವಲ್ಪ ನೋಡ್ಬೇಕು, ವಿಚಾರ ಮಾಡಬೇಕು. ಅದು ನನ್ನ ಹತ್ರ ಇಲ್ಲಿ ಸರಿಯಾದ ಸಾಹಿತ್ಯ ಬೇಕಾದ್ದೆಲ್ಲನೂ ಇಲ್ಲ, ಬೇಕಾದಷ್ಟು ಪುಸ್ತಕಗಳಿಲ್ಲ. ನೀವು ನಿಮ್ಮ ಹತ್ರ ಆ ಪದ್ಮನಾಭದಾಸರ ಪುಸ್ತಕ, ಗೋರೆಬಾಳ ಹನುಮಂತಾಚಾರ್ಯ ಪುಸ್ತಕಗಳು ಇತ್ಯಾದಿಗಳು ಇದ್ದರೆ ಅದಕ್ಕನುಸಾರವಾಗಿ ಅದಕ್ಕೊಂದಿಷ್ಟು ಅರ್ಥಗಳನ್ನು ಒಂದು ಪ್ರತ್ಯೇಕ ಹಾಳೆಯಲ್ಲಿ ಬರೆದಿಟ್ಟರೆ ಈ ಮುಂದೆ ಯಾರು ನಾನೇ ಕೇಳಿದಾಗ ಅಥವಾ ನೀವೇ ಅನುಸಂಧಾನ ಮಾಡ್ಕೊಳ್ಳಿಕ್ಕೂ ಸ್ವಲ್ಪ ಸುಲಭ ಆಗ್ತದೆ. ಹಾಗೆ ಪ್ರತ್ಯೇಕವಾಗಿ ಕಡೆ ಬರೆದಿಡ್ರಿ ಆ ಹೆಸರುಗಳನ್ನು ಮತ್ತು ಹೆಸರುಗಳ ಅರ್ಥಗಳನ್ನು ನಿಮ್ಮ ಪುಸ್ತಕದಲ್ಲಿ. ಇಲ್ಲಿ ನನ್ನ ಹತ್ರ ಹೆಚ್ಚು ಪುಸ್ತಕವಿಲ್ಲ, ಇದ್ದದ್ರೊಳಗೆ ಇದನ್ನು ಬರೆದಿಟ್ಟಿದ್ದಾನಷ್ಟೆ. ಪಾಹಿಮಾಂ ರಂತಿಮ್ನ. ಮುಂದೆ ಮನು ಅಂತಂದ್ರೆ ಮಂತ್ರ ಅಂತ ಅರ್ಥ ಹೇಳ್ತಾರೆ ದಾಸರ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ. ಮನು ಅನ್ನೋ ಶಬ್ದವನ್ನ ಈ ಕೃಷ್ಣ ಮನ್ವಾದಿಕೆ ಚಿದ್ಭವತೆ ಅಂತ ಬಂತಲ್ಲ, ವಿಷ್ಣು ಸಹಸ್ರನಾಮ, ಗಾಯತ್ರಿ, ನಾರಾಯಣ ಅಷ್ಟಾಕ್ಷರ ಇವೆಲ್ಲ ಮನುಗಳು ಅಂತ ಹೇಳ್ತಾರೆ. ಮನು ಅಂದ್ರೆ ಮಂತ್ರ ಅಂತ ಅರ್ಥ. ಹಾಗಾಗಿ ಆ ಮನು ಅಂತಂದ್ರೆ ಮಂತ್ರ ಸ್ವರೂಪನಾದವನು. ಆ ಎಲ್ಲಾ ಮಂತ್ರಗಳಿಗೂ ಕೂಡ ಈತ ನಿಯಾಮಕನಾದವನು, ಅಭಿಮಾನಿ ದೇವತ. ಹಾಗಾಗಿ ಅವನನ್ನು ಮನು ಅಂತ ಕರಿಬೇಕು. ಮಾಂ ಪಾಹಿ, ನನ್ನನ್ನು ಗೆಲ್ಲು, ನನ್ನನ್ನು ರಕ್ಷಣೆ ಮಾಡು ಅಂತ ಅದರ ಅರ್ಥ. ಅಲ್ಲಿಗೆ ಈ ಕಲ್ಪಸಾಧನ ಸಂಧಿಯ 24ನೇ ಸಂಧಿ ಅಥವಾ 23ನೇ ಅಪರೋಕ್ಷ ಸಂಧಿ ಇದು. ಅದರ 24ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ
54 ಪದ್ಯಗಳು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿವೆ.